ಟೂರಿಸ್ಟ್ ಫ್ಯಾಮಿಲಿ. ಈ ಸಿನಿಮಾ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಸೌಂಡ್ ಮಾಡ್ತಿದೆ. ಬಿಕಾಸ್ ಈ ಸಿನಿಮಾದಲ್ಲಿರೋ ಕಂಟೆಂಟಿಂದ ಲಿಟ್ರಲಿ ಹೇಳ್ತೀನಲ್ಲ, ಈ ವರ್ಷ ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಫೀಲ್ ಗುಡ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಅಂತೀನಿ. ಇನ್ನು ಸಿನಿಮಾದಲ್ಲಿ ಶಶಿಕುಮಾರ್, ಸಿಮ್ರಾನ್, ಯೋಗಿ ಬಾಬು ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಕೋವಿಡ್ ಎಫೆಕ್ಟಿಂದ ಆರ್ಥಿಕವಾಗಿ ಪತನವಾಗಿರೋ ಶ್ರೀಲಂಕಾದಿಂದ ಒಂದು ಫ್ಯಾಮಿಲಿ ಇಲ್ಲಿಗಲ್ ಆಗಿ ಇಂಡಿಯಾಗೆ ವಲಸೆ ಬರ್ತಾರೆ. ಮುಂದೆ ಈ ಫ್ಯಾಮಿಲಿ ಚೆನ್ನೈನಲ್ಲಿ ಇರೋ ಒಂದು ಕಾಲೋನಿಗೆ ಹೋಗಿ ಸೆಟಲ್ ಆಗ್ತಾರೆ. ಆ್ಯಂಡ್ ಸಿನಿಮಾದ ಹೀರೋ ಆದ ಧರ್ಮದಾಸ್ ಆ ಕಾಲೋನಿಯಲ್ಲಿ ಇರೋ ಜನರ ಜೊತೆ ಹೊಂದಿಕೊಳ್ತಾ ಬೆರೆತು ಹೋಗ್ತಾನೆ. ಮುಂದೆ ಅವನು ಆ ಕಾಲೋನಿಯಲ್ಲಿರೋ ಜನರ ಜೊತೆ ಹೇಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ಸಿಂಪಲ್ ಆಗಿದ್ರು, ಆದರೆ ಇದರಲ್ಲಿ ಅವರು ಹೇಳಿರೋ ಕಂಟೆಂಟ್ ಹಾಗೆ ಸ್ಟೋರಿ ಯೂನಿಕ್ ಆಗಿದೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಸಿನಿಮಾದ ಸ್ಟೋರಿ ಆ್ಯಂಡ್ ಕ್ಯಾರೆಕ್ಟರ್ ಡಿಸೈನ್ ತುಂಬ ಸಖತ್ತಾಗಿತ್ತು. ಅದರಲ್ಲೂ ಆ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಹಾಗೆ ಆ ಫಾದರ್ ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ಇಷ್ಟವಾಗೋ ರೀತಿಯೇ ಇದೆ. ಆ್ಯಂಡ್ ಅದು ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಕೂಡ. ಹಾಗೆ ಸಿನಿಮಾದಲ್ಲಿ ಬರುವಂಥ ಕಾಮಿಡಿ ಸೀನ್ಸ್ಗಳನ್ನ ನೋಡಿ ನಗುನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿ ಸಿಚುವೇಶನ್ಗೆ ತಕ್ಕಂಗೆ ಇದೆ ಕಾಮಿಡಿ ಸೀನ್ಸ್ಗಳು. ಆ ಕಾಮಿಡಿ ಸೀನ್ಸ್ಗಳೆಲ್ಲ ಎಲ್ಲರೂ ಕೂಡ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಆ ರೀತಿ ಇರುತ್ತೆ ಅಲ್ಲಿನ ಸಿಚುವೇಶನ್. ಹಾಗೆ ಸಿನಿಮಾದಲ್ಲಿ ಅಪ್ಪ ಮಗನ ಬಾಂಡಿಂಗ್ ಸಖತ್ತಾಗಿ ಎಮೋಷ್ನಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಲಿಟ್ರಲಿ ಎಲ್ರಿಗೂ ಕೂಡ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಹಾಗೆ ಸಿನಿಮಾ ನೋಡ್ತಿರುವಾಗ ಫಸ್ಟ್ ಹಾಫ್ ಹೋಗಿದ್ದೇ ಗೊತ್ತಾಗಿಲ್ಲ, ಇನ್ನು ಸೆಕೆಂಡ್ ಹಾಫ್ ಅಂತೂ ಮುಗ್ದಿದ್ದೇ ಗೊತ್ತಾಗಿಲ್ಲ ಅಂತೀನಿ. ಆ ರೀತಿ ಈ ಸಿನಿಮಾಗೆ ನಾನು ಇನ್ವಾಲ್ವ್ ಆಗಿದ್ದೆ. ಇನ್ನು ಸಿನಿಮಾದ ಕೊನೆಯಲ್ಲಿ ಒಂದು ಫ್ಯಾಮಿಲಿ ಅಂದರೆ ಹಿಂಗಿರಬೇಕು ಅನ್ಸೋ ರೀತಿ ಮಾಡುತ್ತೆ ಅಂತೀನಿ ಈ ಸಿನಿಮಾ. ಹಾಗೆ ಸಿನಿಮಾದಲ್ಲಿ ಆ ಫ್ಯಾಮಿಲಿಯಲ್ಲಿ ಇರೋ ಪ್ರಾಬ್ಲಮ್ ಹಾಗೆ ಎಮೋಷ್ನಲ್ ಬಾಂಡಿಂಗ್ ತುಂಬ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ BGM ಕೂಡ ತುಂಬ ಸಖತ್ತಾಗಿ ವರ್ಕ್ ಆಯಿತು. ಆ್ಯಂಡ್ ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಎಡಿಟಿಂಗ್ ತುಂಬ ಸಖತ್ತಾಗಿತ್ತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟವಾಗಿದ್ದು ಅಂತ ಹೇಳೋಕ್ಕೆ ಯಾವುದು ಕೂಡ ಇರಲಿಲ್ಲ. ಬಿಕಾಸ್ ಸಿನಿಮಾದ ಸ್ಟಾರ್ಟಿಂಗಿಂದ ಕೊನೆ ತನಕ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಇಡುತ್ತೆ. ಆ ರೀತಿ ಸಿನಿಮಾದ ಡೈರೆಕ್ಟರ್ ಕತೆನ ಬರ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಡೈರೆಕ್ಟರ್ಗೆ ಈ ಸಿನಿಮಾ ಮೊದಲ ಸಿನಿಮಾ ಅಂತ ನನಗಂತೂ ನಂಬೋಕ್ಕೆ ಆಗಲಿಲ್ಲ. ಅದರಲ್ಲೂ ಒಬ್ಬ ಯೂಟ್ಯೂಬರ್ ಈ ರೀತಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂದರೆ ಲಿಟ್ರಲಿ ಶಾಕ್ ಆಯಿತು ಅಂತೀನಿ. ಮುಂದೆ ಇವರಿಗೆ ತಮಿಳ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅನ್ನೋದು ಈ ಸಿನಿಮಾದ ಮೂಲಕ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.